ಸಿದ್ದರಾಮಯ್ಯನವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಅದು ಬಿಡಿ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ನೋಡಬೇಕಾದಂತಹ ಸ್ಟೋರಿ ಇದು. ಬಿಡಿಎನಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಇದು ನೋಡಲೇಬೇಕಾದಂತಹ, ಅದು ಸಚಿವರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರು ನೋಡಲೇಬೇಕಾದ ಸ್ಟೋರಿ. ಬಿಡಿಎನಲ್ಲಿ ನಡೆದಿರುವಂಥ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಯತೀಂದ್ರ ಸಿದ್ದರಾಮಯ್ಯನವರೇ, ತಾವು ನಗರಾಭಿವೃದ್ಧಿ ಸಚಿವರಾಗಿದ್ದೀರಿ, ನೋಡಲೇಬೇಕಾದ ಸ್ಟೋರಿ ಇದು. ಬಿಡಿ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ನೋಡಬೇಕಾದಂತಹ ಸ್ಟೋರಿ ಇದು. ಬಿಡಿಎನಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಟ್ಟ ಬಯಲಾಗಿದೆ. ಕೆಂಪೇಗೌಡ ಬಡಾವಣೆಯ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವಂತಹ ಅಕ್ರಮ ಇದು. ಭಾರೀ ಪ್ರಮಾಣದ ಲ್ಯಾಂಡ್ ಡೀಲ್ ಆಡಿಯೋ ಒಂದು ವೈರಲ್ ಆಗಿದೆ. ಎಇಇ ಅಶೋಕ್ ಭಾಗಿ ಅನ್ನುವಂಥ ಅವರದ್ದು ಎನ್ನಲಾದಂತಹ ಒಂದು ಆಡಿಯೋ ಇದು. ಭೂಮಾಲೀಕರಿಗೆ ನೀಡಬೇಕಿರುವಂಥ ಪರಿಹಾರದಲ್ಲಿ ನಡೆದಿರುವಂತಹ ಅಕ್ರಮ ಅನ್ನುವಂಥ ಆರೋಪ ಇದೆ. ಬಿಡಿಎ ಕಾರ್ಯಪಾಲಕ ಅಭಿಯಂತರ, ಇದು ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ನೋಡಬೇಕಾದ ಸ್ಟೋರಿ. ಬಿಡಿ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ನೋಡಬೇಕಾದಂತಹ ಸ್ಟೋರಿ ಇದು. ಬಿಡಿಎನಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಟ್ಟ ಬಯಲಾಗಿದೆ. ಕೆಂಪೇಗೌಡ ಬಡಾವಣೆಯ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವಂತಹ ಅಕ್ರಮ ಇದು. ಭಾರೀ ಪ್ರಮಾಣದ ಲ್ಯಾಂಡ್ ಡೀಲ್ ಆಡಿಯೋ ಒಂದು ವೈರಲ್ ಆಗಿದೆ. ಎಇಇ ಅಶೋಕ್ ಭಾಗಿ ಅವರದ್ದು ಎನ್ನಲಾದಂತಹ ಆಡಿಯೋ ಇದು. ಭೂಮಾಲೀಕರಿಗೆ ನೀಡಬೇಕಿರುವಂಥ ಪರಿಹಾರದಲ್ಲಿ ಅಕ್ರಮ ನಡೆದಿರುವಂಥದ್ದು ಅನ್ನುವಂಥ ಆರೋಪ ಇದೆ. ಬಿಡಿಎ ಕಾರ್ಯಪಾಲಕ ಅಭಿಯಂತರ ಒಬ್ಬರಿಂದ ಅಕ್ರಮ ನಡೆದಿದೆ. ಹಾಗಾಗಿ ಬಿಡಿಎನಲ್ಲಿ ನಡೆದಿರುವಂಥ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಬಿಡಿಎ ಎಇಇ ಅಶೋಕ್ ಭಾಗಿ ಅವರ ಇನ್ವಾಲ್ವ್ಮೆಂಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು. ಭಾರಿ ಪ್ರಮಾಣದ ಲ್ಯಾಂಡ್ ಡೀಲ್ ಆಡಿಯೋ ವೈರಲ್ ಆಗಿದೆ. ಆಡಿಯೋನಲ್ಲಿರೋದು ಎಇಇ ಅಶೋಕ್ ಭಾಗಿ ಧ್ವನಿ ಎನ್ನಲಾದಂತಹ ಶಂಕೆ ಇದೆ. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬಳಿಯ ಜಮೀನು ಹಂಚಿಕೆಯಲ್ಲಿ ಅಕ್ರಮ ಆಗಿದೆ. ಸಂತೆಯಲ್ಲಿ ತರಕಾರಿ ಮಾರಿದಂತೆ ನಡೆದಿದೆಯಾ ನಿವೇಶನಗಳ ಹಂಚಿಕೆ? ಇಲ್ಲಿ ಯಾರಿಗೆ ಬೇಕು ಅವರಿಗೆ, ಯಾರು ದುಡ್ಡು ಕೊಡ್ತಾರ ಅವರಿಗೆ, ಈ ಹರಾಜು ಹಾಕ್ತಾರಲ್ಲ ಹಾಗೆ ಭೂಮಾಲೀಕರ ಪರಿಹಾರ ಹಂಚಿಕೆಯಲ್ಲಿ ಕೋಟಿ ಕೋಟಿ ಡೀಲಿಂಗ್ ಆಗಿರುವಂಥದ್ದು. ಲ್ಯಾಂಡ್ ಡೀಲಿಂಗ್ ಆಡಿಯೋ ಭಾರಿ ವೈರಲ್ ಆಗಿದೆ. ಆಡಿಯೋದಲ್ಲಿರೋದು ಎಇಇ ಅಶೋಕ್ ಭಾಗಿ ಅವರದ್ದು ಎನ್ನಲಾದಂತಹ ಧ್ವನಿ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಅಶೋಕ್ ಭಾಗಿಗೆ ಬಿಡಿ ಆಯುಕ್ತ ಮಣಿವಣ್ಣನ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದರೆ ಕೇವಲ ಶೋಕಾಸ್ ನೋಟಿಸ್ ನೀಡಿದ್ರೆ ಸಾಲದು, ಕೂಡಲೇ ಅಮಾನತು ಮಾಡಿ ಅವರನ್ನ, ಅಶೋಕ್ ಭಾಗಿಯನ್ನ. ಬಿಡಿ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಅವರೇ ಮತ್ತು ಆಯುಕ್ತರೇ, ಮೌನದಿಂದ ಈಗಲಾದರೂ ಮಾತಾಡಿ ಸ್ವಾಮಿ. ಭ್ರಷ್ಟಾಧಿಕಾರಿಯನ್ನ ತಕ್ಷಣವೇ ವಜಾಗೊಳಿಸಿ, ಆತನ ಮೇಲೆ ಕ್ರಮ ಕೈಗೊಳ್ಳಿ. ಅಶೋಕ್ ಭಾಗಿಗೆ ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ ಅನ್ನುವಂಥ ಆರೋಪಗಳು ರುಜುವಾತಾಯಿತು ಅಂದರೆ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲೇಬೇಕು. ಬಿಡಿ ಅಧ್ಯಕ್ಷರು ಮೌನ ಮುರಿಬೇಕು. ಈ ಬಗ್ಗೆ ಭ್ರಷ್ಟಾಧಿಕಾರಿಯನ್ನ ಸೇವೆಯಿಂದ ವಜಾಗೊಳಿಸಬೇಕು, ಕ್ರಮವನ್ನು ತೆಗೆದುಕೊಳ್ಳಬೇಕು. ಅಶೋಕ್ ಭಾಗಿಗೆ ಬಿಡಿ ಆಯುಕ್ತ ಮಣಿವಣ್ಣನ್ ಶೋಕಾಸ್ ನೋಟಿಸ್ ಕೊಟ್ಟರೆ ಸಾಲದು, ಕೂಡಲೇ ಅಮಾನತು ಮಾಡಿ ಅವರನ್ನ. ಇದು ನಮ್ಮ ಹಕ್ಕೊತ್ತಾಯ. ರೈತರಿಗೆ ಸಿಗಬೇಕಾದಂತ ಪರಿಹಾರದ ಹಣದಲ್ಲಿ ಕೂಡ ಭಾರಿ ಕಳ್ಳಾಟ ಆಗಿದೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಿ. ಇಲ್ಲಿ ಲಂಚಾಸುರ ಅಧಿಕಾರಿಯನ್ನ ಮನೆಗೆ ಕಳುಹಿಸೋದು ಯಾವಾಗ? ರೈತರು ಮತ್ತು ನಿವಾಸಿಗಳಿಗೆ ವಂಚಿಸ್ತಾ ಇರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಯಾವಾಗ? ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಲೂಟಿ ಮಾಡ್ತಾ ಇರುವಂತಹ ಬಿಡಿಎ ಅಧಿಕಾರಿಯ ಮೇಲೆ ಆಕ್ಷನ್ ಯಾವಾಗ? ಕೋಟಿ ಕೋಟಿ ಹಣ ತಿಂದು ತೆಗ್ತಾ ಇರುವ ಭ್ರಷ್ಟರ ಹುಟ್ಟಡಗಿಸಬೇಕಿದೆ. ಬಿಡಿಎಯ ಈ ಹಗರಣದ ಸಮಗ್ರ ತನಿಖೆ ತಕ್ಷಣವೇ ಆರಂಭವಾಗಬೇಕಿದೆ. ತಪ್ಪು ಮಾಡಿದ ಎಇಇ ಅಶೋಕ್ ಭಾಗಿಗೆ ತಕ್ಕ ಶಾಸ್ತಿ ಆಗಲೇಬೇಕಿದೆ. ಇದು ನಮ್ಮ ಹಕ್ಕೊತ್ತಾಯ ಕೂಡ. ರೈತರಿಗೆ ಸಿಕ್ಕಬೇಕಾದ ಪರಿಹಾರದ ಹಣದಲ್ಲಿ ಕೂಡ ಕಳ್ಳಾಟ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯನವರೇ, ತಾವು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿದ್ದೀರಿ. ಲಂಚಾಸುರ ಅಧಿಕಾರಿಯನ್ನು ಮನೆಗೆ ಕಳುಹಿಸುವಂತಹ ಒಂದು ಪ್ರಕ್ರಿಯೆ ನಿಮ್ಮಿಂದ ಶುರು ಆಗಬೇಕು. ಬಿಡಿ ಅಧ್ಯಕ್ಷರು ಎನ್.ಎ. ಹ್ಯಾರಿಸ್ ಅವರು ಇತ್ತ ಗಮನ ಹರಿಸಬೇಕಲ್ಲ, ಮೌನದಿಂದ ಮಾತಾಡಬೇಕಲ್ಲ. ಇಷ್ಟು ದಿನ ಮೌನ ವಹಿಸಿದ್ದು ಸಾಕು. ತಾವು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದೀರಿ. ಈ ಬಿಡಿಎನಲ್ಲಿ ನಡೆದಿರುವಂತಹ ಒಂದು ಹಗರಣ, ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಅದರ ಕಡೆ ಗಮನ ಹರಿಸಿ ಹ್ಯಾರಿಸ್ ಅವರೇ. ಬಿಡಿಎನಲ್ಲಿ ನಡೆದಿರುವಂತಹ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಬಿಡಿ ಅಧ್ಯಕ್ಷ ಶಾಸಕ ಎನ್.ಎ. ಹ್ಯಾರಿಸ್ ಅವರೇ, ಬಿಡಿಎ ಆಯುಕ್ತ ಐಎಎಸ್ ಮಣಿವಣ್ಣನ್ ಅವರೇ, ಇಂಥ ಲಂಚಾಸುರ ಅಧಿಕಾರಿಯನ್ನ ಸುಮ್ಮನೆ ಬಿಡಬೇಕಾ?
ಕೂಡಲೇ ಇವರನ್ನ ಸೇವೆಯಿಂದ ಅಮಾನತು ಮಾಡಿ. ನಿವೇಶನ ಹಂಚಿಕೆಯಲ್ಲಿ ನಡೆದಿದೆ ಭಾರಿ ಅಕ್ರಮ. ಕೇವಲ ಶೋಕಾಸ್ ನೋಟಿಸ್ ಕೊಟ್ರೆ ಸಾಲದು. ಬೆಂಗಳೂರು ಅಭಿವೃದ್ಧಿ ಅಂದ್ರೆ ಇದೇನಾ? ತಪ್ಪಿತಸ್ಥ ಅಧಿಕಾರಿಯಿಂದ ಕೂಡಲೇ ಮನೆಗೆ ಕಳುಹಿಸಿ. ಅಶೋಕ್ ಭಾಗಿ ಅವರದ್ದು ಎನ್ನಲಾದಂತಹ ಒಂದು ಆಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಆ ಆಡಿಯೋನಲ್ಲಿ ಏನೆಲ್ಲ ಮಾತಾಡಿದ್ದಾರೆ ನೋಡಿ. ಜನಸಾಮಾನ್ಯರ ಪರವಾಗಿ ಫ್ರೀಡಂ ಟಿವಿ ಒತ್ತಾಯ ಮಾಡ್ತಾ ಇದೆ ಅಶೋಕ್ ಭಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಬನ್ನಿ, ಆಡಿಯೋ ವೈರಲ್ ಆಗಿರುವಂತಹ ಆಡಿಯೋನಲ್ಲಿ ಏನಿದೆ. ರೈತನ ಜೊತೆ ಅಶೋಕ್ ಭಾಗಿ ಮಾತಾಡಿದ್ದಾರೆ. ಏನು ಮಾತಾಡ್ತಾರೆ ಎಇಇ ಅಶೋಕ್ ಭಾಗಿ ಕೇಳೋಣ ಬನ್ನಿ. ಯಾವ ಏನ್ ರೇಟ್ ಅಣ್ಣ? ಸೈಟ್ ರೇಟಾ? ಸೈಟ್ ರೇಟಾ? ಏನ್ ರೇಟ್ ಅಡಿಗೆ ಅಣ್ಣ? ಏನ್ ಪರ್ಚೇಸ್ಗ ಇಲ್ಲ ಸಿಡಿಗ? ಸಿಡಿಗೆ. ಬೇರೆದ್ರಲ್ಲಿ ಏನಣ್ಣ? ಏನು ಒಂದು 200 ರೂಪೀಸ್ ಇಲ್ಲ 100 ರೂಪೀಸ್ ಅಷ್ಟೇ. 100 ರೂಪೀಸ್ 200 ರೂಪೀಸ್ ಅಷ್ಟೇ ಅಣ್ಣ. ಬೇರೆ ಬ್ಲಾಕ್ ಅಲ್ಲಿ ಎಲ್ಲಿ ಮಾಡ್ತಾ ಇದ್ದೀನಿ? ಎಲ್ಲ ತಂದು ನಿಮ್ಗೆ ಸುರಿತಾ ಇದ್ದೀನಿ. ಬೇರೆ ಬ್ಲಾಕ್ ನಾನು ನಮ್ಮಣ್ಣ ಅನ್ಕೊಂಡು ಅಣ್ಣ ನೀನ್ ಜಾಸ್ತಿ ದುಡ್ದಿದ್ಯಾ ನಾನ್ ಜಾಸ್ತಿ ದುಡ್ದಿದ್ದೀನ? ನಾನು ದುಡ್ದಿ ನಿನಗ್ ಜಾಸ್ತಿ ಮಾಡಿದೀನ? ನಿನ್ನಿಂದ ನಾನ್ ಜಾಸ್ತಿ ದುಡ್ದ್ಬಿಟ್ಟಿದ್ದೀನ? ಹೇಳ್ರಣ್ಣ. ಹಲೋ, ಏನಣ್ಣ ಹಿಂಗ್ ಮಾತಾಡ್ತೀರಾ? ಅಣ್ಣ ಫೈನಲ್ಲು ನಾನು ಏನ್ ಮಾಡ್ಬೇಕು ಹೇಳ್ಬೇಡಣ್ಣ. 550 ಮಾಡ್ಬಿಡು. ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ್ರ ನಾವು. ಅಣ್ಣ ಏನ್ ನನ್ನ ನೋಡೋಣ ಒಂದ್ ಸ್ವಲ್ಪ. 450 ಒಂದು ಫೈನಲ್ ಮಾಡಿದ್ರೆ ಅಷ್ಟೇ ಫೈನಲ್ ಮಾಡೋಣ ನಾವು. ಏನೋ ಒಂದು ಮುಗಿಸ್ಬಿಡ್ತೀವಿ. ನಾಳೆ ಸ್ವಲ್ಪ ವ್ಯವಸ್ಥೆ ಮಾಡ. ನಾನು ಮಾಡ್ತೀನಿ. ಆಯ್ತು, ನಾನು ಬೆಳಿಗ್ಗೆ ಕಾಲ್ ಮಾಡ್ತೀನಿ ನಿಮ್ಗೆ. ಆಯ್ತಣ್ಣ ಆಯ್ತಣ್ಣ, ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಮೀಟ್ ಮಾಡ್ತೀನಿ ನಾಳೆ. ಅದೆಲ್ಲ ನೋಡಿ ವಾಟ್ಸಪ್ ಮಾಡ್ತೀನಿ ಅಣ್ಣ. 3-4 ಫೈಲ್ ಅದು ನಿಮಗೆ ಮಾಡ್ತೀನಿ ಅಣ್ಣ. ಕಾಸು ಕೊಡ್ತೀನಿ. ಸಾರಿ, ಮಾಡ್ತೀನಿ ಅಣ್ಣ. ಕಟ್ ಆಯ್ತು ಅಣ್ಣ. ಅದ್ರದ್ದು ಅಡ್ವಾನ್ಸ್ ಅಮೌಂಟು 30 lakhs ಇದೆ. ಆಮೇಲೆ ನಾನು ಜ್ಞಾಪಕ ಇರಲಿ, ನಾನು ಅದು ಮೈಂಡಲ್ಲೇ ಓಡ್ತಾ ಇರುತ್ತೆ. ಹಲೋ, ಆಯ್ತಣ್ಣ, ಓಕೆ ಅಣ್ಣ. ಈಗ ಅಣ್ಣ ಏನ್ ಗೊತ್ತಾ? ಹಲೋ, ಈಗ ಫೈನಲ್ ಅವ್ರಿಗೆ ಏನ್ ಹೇಳೋಣ? ಅಷ್ಟೊಂದು ಕಷ್ಟ ಆಯ್ತಣ್ಣ. 600 ರೂಪೀಸ್ ಎಲ್ಲ ತುಂಬಾ ಕಷ್ಟ ಆಯ್ತಣ್ಣ. ಅದು ಒಂದ್ ನಿಮಿಷ ರೀ. ಅದ್ರಲ್ಲೂ 575 ನೀವಂತೀರಾ, 25 ನನ್ಗೆ ಅಂತೀರಾ. ಅಲ್ಲಿ ಬರೇ ಚೆಕ್ ಮಾಡೋರ್ಗೆ ಅವ್ರಿಗೆ ಇವ್ರಿಗೇನೆ 25 ರೂಪೀಸ್ ನನಗ್ ಖರ್ಚಾಗೋಗಿದೆ. ಅಣ್ಣ ಇಲ್ಲ ಅಣ್ಣ, ಏನೋ 325 ಹೇಳಿದ್ರಿ. ಏನೋ ಇನ್ನೊಂದ್ ಸ್ವಲ್ಪ ಏನೋ ಜಾಸ್ತಿ ಮಾಡಿ ಮಾತಾಡ್ತೀನಿ ಅಣ್ಣ. ಅಂದ್ರೆ ಅವ್ರಿಗೆ ಆಪ್ಷನ್ ಕೊಟ್ಬಿಟ್ಟಿದೀನಿ. ಅಲ್ಲಪ್ಪ, ಅಲ್ಲಿ 100 ರೂಪಾಯಿ ಕೊಟ್ಟ ಕೊಡ್ತಿದ್ದಲ್ಲ. ನಾನು ಏನಿದ್ದೀನಿ, ನಿಮ್ ಜವಾಬ್ದಾರಿ ನಾನು ವಾಪಸ್ ನೋಡಪ್ಪ. ನೀನು ಅವ್ರ ಅಡ್ಡ ಬಂದ್ರೆ ನಿನ್ಗೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ಗೊತ್ತಾಯ್ತಣ್ಣ, ಅರ್ಥ ಆಯ್ತಣ್ಣ. ಸರಿ, ಇನ್ನೊಂದ್ ಪ್ರೈಸ್ ನೋಡೋಣ ಇರೋಣ. ಇನ್ನೊಂದ್ಸತಿ ಟ್ರೈ ಮಾಡಿ ಮಾತಾಡ್ತೀನಿ. ಒಟ್ಟ ಅದು ಅಣ್ಣ ಅಣ್ಣ ವಿಶ್ವಾಸ ಕೆಲಸ ಮಾಡ್ಬೇಕು. ಹೌದಣ್ಣ. ನಿನ್ಗೆ ಏನ್ ಆತರ ಆದ್ರೆ ನಾನ್ ನಿನ್ಗೆ ಒಂದು ಯಾವತ್ತು ನಿನ್ ಬೇಕಾದ್ರೆ ನಿಂತು ತಗೊಳಪ್ಪ ಗೊತ್ತಾ. ನಾನು ಯಾರಿಗೂ ಯಾವ್ರಿಗೆ ಮೋಸ ಮಾಡಿ ಮಾಡೋ ಬದುಕು ಜೀವನ ಬೇಕಾಗಿಲ್ಲ. ಗೊತ್ತಣ್ಣ. ಅದಕ್ಕೆ ನಿಮ್ ಜೊತೆ ಇರೋದಣ್ಣ ನಾನು. ಇದನ್ನ ಆಯ್ತಾ, ಇದನ್ನ ನೋಡು, ಯಾವ ಇದನ್ನ ಮಲಸ್ಬೇಕಾ ಹೆಂಗ್. ಹಲೋ ಅಣ್ಣ, ಹಾಲ್ ಮಾಡ್ಬೇಕಾ, ಹಾಲು ಹೆಂಗ್ ಮಾಡ್ಬೇಕು ಅಂತ ಗೊತ್ತು ನನಗೆ. ಅಣ್ಣ ಗೊತ್ತಾಯ್ತಣ್ಣ. ಅಲ್ವಾ ಅಣ್ಣ, ನೋಡೋಣ ಇರೋಣ. ಬಿಡಪ್ಪ, ನೀನ್ ಅವ್ನ ತಲೆನೇ ಕಳ್ಸ್ಕೊಬೇಡ. ನಾನ್ ಏನ್ ಹೇಳಿದೀನಿ? ಗೊತ್ತಾಯ್ತಣ್ಣ, ಗೊತ್ತಾಯ್ತು. ನಿನಗೆ ನಾಳೆ ಸಾಯಂಕಾಲಕ್ಕೆ ಅಲ್ಲಿ ಹೋಗಿ ನಿನ್ ರೀಚ್ ಆಗಿರುತ್ತೆ. ಹೋಗಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗಿ ಅಷ್ಟೇ. ಓಕೆ ಅಣ್ಣ, ಮಾತಾಡ್ತೀನಿ ಅಣ್ಣ. ಇವತ್ತೇನೋ ಫೈನಲ್ ಹೇಳ್ತೀನಿ. ಏನೋ ಒಂದು ಇದ್ ಮಾಡಿ ಮುಗಿಸನ್ ಬಿಡೋಣ. ಬೇರೆದ್ರಲ್ಲಿ ಮಾಡ್ಕೊಡ್ತೀನಿ. ಬರ್ತಾರೆ ಅಂತ ತಮ್ಗೆ ಹೇಳ್ತೀನಿ ಅಣ್ಣ. ಅದೇ ಏನ್ ಸ್ವಲ್ಪ ಬೇಕಾಗಿತ್ತು ಅಮೌಂಟ್, ಅದಕ್ಕೋಸ್ಕರ ಫೋನ್ ಮಾಡಿದೆ. ಅಮೌಂಟ್ ಎಷ್ಟು ಅಂದ್ರೆ ಅರ್ಜೆಂಟ್ ಎಷ್ಟಿತ್ತಣ್ಣ ಅಮೌಂಟ್? ಕ್ಲಿಯರ್ ಮಾಡ್ಬೇಕು. ಹೌದಾ? ಹೌದು. ಇಲ್ಲ ಸಣ್ಣ ಪುಟ್ಟ ಅಂದಿದ್ರೆ ಬರ್ತಾ ಇದ್ದೆ. ಇರ್ಲಿ ಬಿಡೋಣ, ಆಯ್ತು. 1 or 2 days ಎಲ್ಲ ಕ್ಲಿಯರ್ ಮಾಡ್ತೀನಿ. ಮಾತಾಡ್ತೀನಿ ಅಣ್ಣ. ಆಯ್ತು, ಮಾತಾಡ್ತೀನಿ ಅಣ್ಣ.